ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ 10:30 ಆಗಿತ್ತು ನೋಡಿ ಸ್ನೇಹಿತರೆ. ಬಿಸಿಲು ನೋಡ್ರಿ ಎಷ್ಟು ಜಲ್ದಿನ ಕರೆಯಕತ್ತೈತಿ. ಇವತ್ತು ಬೆಳಿಗ್ಗೆ ಜಲ್ದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. 10:30 ಆಗೈತ್ರಿ. ಎಲ್ಲ ಕೆಲಸ ಕಂಪ್ಲೀಟ್ ಆಗ್ಯದ್ರಿ. ಇನ್ನು ಬಟ್ಟೆ ಬಾಂಡೆ ಅಷ್ಟು ಆದ್ರೆ ರಾತ್ರಿ ನೀರು ಅದಾವ ನೋಡ್ತೀನಿ ರೀ. ಅವು ಅಷ್ಟು ತೊಳೆದು ಹಾಕಿಬಿಡ್ತೀನಿ. ನಮ್ಮ ಅರುಣ ಮೇವು ಕಡ್ಕೊಂಬಂದಿಟ್ಟ ಅಂದರೆ ಒಯ್ದಿಲ್ಲ ರೀ. ಆಡುಗಳು ಓದಾರ ಕರೆ ಬಿಸಿಲಿಗೆ ಬಿಸಿಲು ಹತ್ತೈತಿ ಅಂತೇಳಿ ಚಿನ್ನು ಸೈಕಲ್ ರಿಪೇರಿ ಮಾಡ್ಯಾನ್ರೆ. ಪಂಚರ್ ತೆಗೆದು ಬುಟ್ಟಿ ಅಲ್ಲೇ ಇಟ್ಟ ನೋಡ್ರಿ. ಬಿಸಿಲು ನೋಡ್ರಿ ಹೆಂಗೈತಿ. ಹಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಬಾಗು ಬಂದ ನೋಡ್ರಿ. ಕಸ ಹೊಡ್ಗಾಕತ್ತಾರ. ಇದು 2ನೇ ಕಸ ರೀ. ಮುಂಜಾನೆ ನಾ ಹುಡುಗಿನ್ರೆ ಅವ್ವ ಬಂದಾರಿ. ಮಕ್ಕೊಂಡಾರೆ ಅವ್ವ. ನಾಷ್ಟ ಮಾಡಿ ಕೊಟ್ಟೆರಿ ಅವ್ರಿಗೆ ಉಪ್ಪಿಟ್ಟ ಚಾ ಉಪ್ಪಿಟ್ಟ ಅದಿಂದ ನಾಷ್ಟ ಮಾಡಿ ಮಕ್ಕೊಂಡಾರ. ಕರೆಂಟ್ ಇಲ್ಲ, ಲೈಟ್ ಹೋಗ್ಯಾವ. ಒಲಿ ಮ್ಯಾಗ ಮಾಡಿದೆ ರೊಟ್ಟಿ, ಬ್ಯಾಳಿ ಕುದಿಸೋದು ಎಲ್ಲ ಒಲಿ ಮ್ಯಾಗ ಮಾಡೀನ್ರಿ. ಅಷ್ಟು ಬಾಂಡೆ ಅದಾವ್ರಿ. ಅಷ್ಟು ಹಿಟ್ಟು ನೀರು ಅದಾವು. ರೊಟ್ಟಿ ಮಾಡಿದ್ದು ಒಟ್ಟು ಕೋಳಿಗೆ ಹಾಕಬೇಕು. ಏನೇನು ಮಾಡೀನಿ ಉಪ್ಪಿಟ್ಟು ಮಾಡಿದೆ ರೀ. ಬೆಳಿಗ್ಗೆನೆ ಉಪ್ಪಿಟ್ಟು ಮಾಡಿ ಎಲ್ಲರದು ನಾಷ್ಟ ಮಾಡಿ ನಾ ಇಷ್ಟು ಉಪ್ಪಿಟ್ಟು ಉಳ್ದೈತ್ರಿ ನೋಡ್ರಿ. ಇಷ್ಟು ಉಪ್ಪಿಟ್ಟು ಉಳ್ದೈತಿ. ಇಷ್ಟು ರೊಟ್ಟಿ ಮಾಡೀನಿ ರೀ ನೋಡ್ರಿ. ರೊಟ್ಟಿ ನಿನ್ನೆ ದಿನ ಹಸಿಮೆಣ್ಸಿನ್ಕಾಯಿ ಚಟ್ ಐತಿ. ಇಷ್ಟು ಬದ್ನಿಕಾಯಿ ಪಲ್ಯ ಇನ್ನೂ ಸುಡಾಕತ್ತೈತಿ ನೋಡ್ರಿ. ಇಷ್ಟು ಬದ್ನಿಕಾಯಿ ಪಲ್ಯ, ಸಾಂಬಾರು ರೀ. ಬೇಳೆ ಸಾಂಬಾರು, ಬೇಳೆ ಕುದಿಸಿ ಸಾಂಬಾರು ಮಾಡಿದ್ವಿ. ಅಷ್ಟು ರೈಸು. ಮಧ್ಯಾಹ್ನ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿಂದು ಉಪ್ಪಿಟ್ಟಿನ ಇಷ್ಟು ಉಳ್ದೈತ್ರಿ. ಇನ್ನು ಕೋಳಿಗೆ ದನ್ನ ಆಗ್ತೈತ್ರಿ. ಇದು ರೊಟ್ಟಿ ನೋಡ್ರಿ ಎಷ್ಟು ಮಾಡಿ. ದೊಡ್ಡ 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 ರೊಟ್ಟಿ ರೀ. ಜೋಳದ ರೊಟ್ಟಿ. ಅವ್ವ ನಿದ್ದೆ ಮಾಡಾಕತ್ತಾರ. ಕೆಲಸ ಮಾಡಿದ್ರಿ ಅಲ್ಲಿ ಮನ್ಯಾಗ ಹುಡುಗರು ಇರ್ತಾವೆ. ಹುಡುಗರು ದನ್ಗೆ ಮಾಡ್ಕೋತು ರೆಸ್ಟ್ ಮಾಡೋಕ್ಕಾಗೋದೇ ಇಲ್ಲ ರೀ. ಓ ಬಾಂಡೆ ತಿಕ್ತಿ ಪೈಪ್ ಹಾಕಿ ನಡಿ. ಬುಟ್ಟಿ ತೊಗೊಂಡು ನಾನು ಒಗ್ಯಾನ ಹತ್ರ ಆಕಿ ಬಾಂಡೆ ತೊಯ್ತಾತ. ನಾ ತೊಗೊಂಡು ಬಂದಿರ್ತೇನೆ ನಡೀನಿ. ತೊಗೊಂಬಂದಿರ್ತೇವೆ ನಡಿ. ಬುಟ್ಟ್ಯಾ ನೀರು ಚೆಲ್ಬೇಡ. ನೀರು ಕೋಳಿಗೆ ಹಾಕೋನು ಎತ್ಕೊಂಡು ನಡಿ. ಅದನ್ನ ಒಂದೇ ಗಿಂಡಿನಿ ಕೋಳಿಗೆ ಹಾಕೊಂಡು ನೀರು ಏನು ವೇಸ್ಟ್ ಮಾಡಂಗಿಲ್ಲವ ನಾವು. ನೀರು ಕುಡಿದ್ರಿ ಬಿಸಿಲು ದಿನಕ್ಕೆ ಗಿಂಡ್ಯಾನು ನೀರು ಚಿಲ್ಲ. ಕರೆಂಟ್ ಇಲ್ಲ ರೀ. ಧಗಿ ಪ್ಯಾನು ಬಂದ್ ಆಗಿಬಿಟ್ಟೈತಿ. ಅಷ್ಟು ಬಟ್ಟೆ ಅದಾವ್ರಿ. ಒಟ್ಟು ತೊಳೆದು ಹಾಕಿ ಬಾಂಡೆ ತೊಳ್ದ. ಓ ನೀರು ಅದಾವ ಜೋರು ಭಾಳ ಅದಾವ. ಬುಟ್ಟ್ಯಾಗ ಹಾಕಿದ್ರೆ ಪೈಪ್ ಹಾಕಿ ಎಷ್ಟು ಸಣ್ಣಕ್ಕಿದ ನೋಡ್ರಿ. ಬಾಗು ಹಾಗೆಲ್ಲ ಕೆಲಸ ಮಾಡ್ತಾರ್ರಿ ಅವ್ರು. ಆಯ್ಕೆ ಬುಟ್ಟೇನು ಅಲ್ಲೇ ರೋಡ್ ಮ್ಯಾಚಲ್ ಇಲ್ಲಿ ಇಡು. ಈ ಕಲ್ಲಿನ ಹಂಟ್ಯಾಕ ಸಾಬನ್ ಸರ್ಸದನ್ ಈಚೆ ಕಡೆ ಬಾಜು ಈ ಕಡೆ ಬರ್ರಿ. ಇದೆಲ್ಲ ಕೆಲಸ ಮುಗಿಸಿ ಮತ್ತೆ ಸಿಗ್ತೀವ್ರಿ. ಹಾಕಿ ಬಾಂಡೆ ನಮ್ಮ ಬಾಗು ತೊಳ್ದಾರಿ. ಅಂಡ್ಯಾಳ ಆಡಕತ್ತಾಳ ನೋಡ್ರಿ. ಬಾಗು ಜಾಕೆಟ್ ಹಾಕೊಂಡಿರೋದ್ರ ಮ್ಯಾಗಿಂದು ಕೆಟ್ಟ ಕಾವು ಆಗ್ತೈತಿ. ತೆಗಿಯೋಣ ತೆಗ್ದಾರಿ. ಹೂ ಹಾಕೊಂಡು ಆಡ್ರ ತಲೆಯಾಗ ಎಷ್ಟು ಚಂದ ನೋಡಿ. ಕಡೆ ಅಂಡ್ಯಾಳ ಆಡಕತ್ತಾರಿ. ಒಬ್ಬಾಕಿ ನಾಗಿ ಅವ್ವ ಮುಕ್ಕೊಂಡಾರಿ. ಅಲ್ಲಿ ಕರೆಂಟ್ ಹೋಗೋಣ ಎದ್ದವ ಅಂಗಡಿ ಕಡೆ ಕಳಿಸ್ತೀವಿ. ಅಲ್ಲಿ ಹೋಗುವ ಗಾಳಿ ಬರ್ತೈತಿ. ಗಿಡದ ಬೆಳಗ್ಗೆ ಏನಾನ ಹೋಗ್ಯಾರ. ಅವ್ರೆಲ್ಲಿ ಹೋಗ್ಯಾರ? 3 ಮಂದಿ. ಅವ್ರು 3 ಮಂದಿ ಊಟಕ್ಕೆ ಹೋಗ್ಯಾರಿ. ಬಟ್ಟೆ ಹೊಲಿಬೇಕ್ರಿ. ಜಾಕೆಟ್ ಅಲ್ಲಿ ಇಟ್ಟಾಳ್ರಿ ಮಷಿನ್ ಮ್ಯಾಗ. ನಾನ ತೆಗಿ ಅಂದೇರಿ. ಹಾಕೊಂಡಿದಾರ. ಆಕಿ ಕಟ್ ಕಾವಾಗ್ತೈತ್ರಿ. ಅವ್ರ ಮನ್ಯಾಗ ಪ್ಯಾನಿನ ಗಾಳಿ ಕುಂಟಿರ್ತಾರಿ ಮನ್ಯಾಗ. ಅಲ್ಲಿ ನಮ್ಮಲ್ಲಿ ಅರ್ಜಾ ಇಟ್ಟಂಗೆ ಆಗಿಬಿಡ್ತೈತ್ರಿ. ಬರೀ ನೋಡಿ ಕೈಯಾಗೆಲ್ಲ ಹೊಡೆದ ಇನ್ನ ಇದ್ರಬೇಕಿ. ಹ್ಞೂ ಅಂತ ಗೋಟ್ ಬಳಿ ಹೊಡೆದ ಅಲ್ಲದ. ಇನ್ನ ಒಂದ್ಸಲ ಬಳಿ
ಮಣ್ಣು ಬಂದಾಗ ಎಲ್ಲ ಕೊಟ್ಟಿದ್ದೆ ರೀ, ಬಳಿ ತೀಕ್ಲಿ ಅದೆಲ್ಲ ಎಲ್ಲ ಅವ್ರ ಅಕ್ಕಗಳು ತೊಗೊಂಡ್ಬಿಟ್ಟಾರತ್ರಿ. ಬಿಸಿಲು ನೋಡ್ರಿ ಹೆಂಗೆ ಕರಿಯಾಕತ್ತೈತಿ. ತೊಗೊಂಬಂದ ನೋಡ್ರಿ ಬಳಿಯ. ಯಾವ ಕಲರ್ ಹಾಕೋತಿ? 2-3 ಸೊಟ್ಟು ಉಳ್ದಾವ್ರಿ. ನೋಡ್ರಿ ಹಸ್ರು ಹಾಕೋ ಚಂದ ಕಾಣ್ತಾವ. 4 ಸೆಟ್ ಅದ, 4 ಸೆಟ್ ಅದಾವ. ಹಸ್ರು ಹಾಕೋ, ಹಸ್ರು ಇವು ಚಂದ ಕಾಣ್ತಾವ. ಇವು ಚಂದ ಕಾಣ್ತಾವ ಇಲ್ರಿ ಕೈಗೆ. ಈ ದಾರ ಇಟ್ಬಾ ಅಲ್ಲಿ. ನೀಲ ಹಾಕಾವ ನಾವು ಇದು ಅಷ್ಟ ನೋಡಿ ಚಂದ ಕಾಣತ್ತವ. ಬೆಳಿ ಇರ್ಬೇಕು ಕೈಯಾಗ, ಹೆಣ್ಮಕ್ಳ ಕೈಯಾಗ. ಅಲ್ಲೇ ಇರ್ಲಾಕ ಬಿಡುವ, ಈಗೇನು ತೆಗಿಬೇಡ. ಅವನು ನಿದ್ದೆ ಬರಾಕತ್ತೈತಿ. ನಾ ಮಕ್ಕೋತ ನೀ ನೋಡ್ತಿ ಅಂಗಡಿ ಮಾಯಿ ಕಾಲ್ ನೋಡ್ಬೇಕು ಚಲೋ ಆಗ್ಯಾವ ನೋಡಿರಲ್ಲ. ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ಊಟಕ್ಕೆ ಬಂದಿವ್ರಿ. ಮನೆಗೆ ಊಟಕ್ಕೆ ಬಂದು ಅವ್ವಾರು ಊರಿಗೆ ಹೋಗ್ಕಣ ಹಾಕತ್ತಾರೆ. ಕೋಳಿ ಬಿಟ್ಟೆ ನೋಡ್ರಿ, ಕೋಳಿಗಳೆಲ್ಲ ಅಡ್ಡಾಡಕತ್ತಿರ್ತೈತ್ರಿ. ನೀರು ಬಂದಿರ್ತೈತ್ರಲ್ಲ ಅಡ್ಡಾಡಕತ್ತ ನೋಡ್ರಿ. ಇಲ್ಲಿ ಅವ್ವ ಬರುದು ತಡ ಇಲ್ರಿ, ಹೋಗುದು ತಡ ಇಲ್ಲ. ನೀರದು ಚೆಲ್ಬೇಡ. ಹೊಂಟಾರೆ ಅವ್ವ. ಬಸ್ ಮಧ್ಯಾಹ್ನ 3:30 ಬಂದೈತ್ರಿ. ಜಲ್ದಿನ ಬರೋದು ತಡ ಇಲ್ಲ, ಹೋಗೋದು ತಡ ಇಲ್ಲ. ಬಾಬು ಏನು ಇರ್ತಾಳೋ ಹೋಗ್ಕಾಳ ಏನೋರ ಅವ್ರ ಐದು ಜೊತೆ. ನೀನೇ ಮದುವೆ ಆಗಿತ್ತಲ್ಲ, ಇವತ್ತೆಲ್ಲ ಬಣ ನೋಡ್ರಿ. ಬಂದಿದ್ದು ಮಂದಿ ಹೆಂಗಾರೆ ಕಪ್ಪಿಸ್ತದ ಕರೆ, ಹೋಗಿದ್ದು ರನ ಹೆಂಗೆ ರನ ಆಡಾಕತೈತಿ ನೋಡ್ರಿ. ಊರು ಬಿಸಿಲು ಹಡಿ. ನೀನು ಇಷ್ಟೊತ್ತಿನಾಗ ಸಿಕ್ಕಾಪಟ್ಟೆ ಮಂದಿರಿ ಇಲ್ಲೆಲ್ಲ. ಏನು ಮಾಡತ್ತಾರೆ ನೋಡ್ರಿ. ಅವ್ವ ಹೋದ ನೋಡ್ರಿ ಸ್ನೇಹಿತರೆ. ನಿಂದ್ರಂಗೆ ಇಲ್ರಿ ಅವ್ವ. ಬರೋದು ತಡ ಇಲ್ಲ, ಹೋಗೋದು ತಡ ಇಲ್ಲರಿ. ಹೋಗೋಣ ಬೇಸರ ಆದಂಗಾಗಿ ನಾನು ಬಟ್ಟೆ ಹೊಲಿಬೇಕಂತ ತುಂಬ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಹಾಗೆ ಕೂತ್ಕೊಂಡೆ ರೀ. ಊಟ ಮಾಡಿ ಬಂದಿವ್ರಿ. ಮಧ್ಯಾಹ್ನ ಊಟ ಮಾಡೋಣ ತೀರಾ ಆಯಾಸ ಆದಂಗೆ ಆಕತ್ರಿ ಬಿಸಿಲಿಗೆ. ಆಡ ಬಿಡ್ಬೇಕ್ರಿ. ಇನ್ನು ಆಡ ಬಿಟ್ಟು ಆಡ್ಗಳು ಮೇಯ್ಸ್ಕೊಂಬರ್ಬೇಕು ಅಂದಿತ್ತು. ಮತ್ತು ಬಾಂಡೆ ತೊಳಿಬೇಕು. ಏನು ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದಾರಿ. 2 ದಿನ ಇರ್ತೀನಂತ ಬಂದಾಳ. ಮಧ್ಯಾಹ್ನ ಮನ್ಕೊಂಡಕ್ರಿ. ಸಡನ್ಲಿ ಒಮ್ಮೆ ಬಸ್ ಬರೋಣ ಹೋಗ್ತೀನಿ ನಾನು ಊರಿಗೆ ತನ್ನಕತ್ತಾರೆ. ನನಗೂ ಬೇಸರ ಆದಂಗೆ ಆತ್ರಿ. ಏನು ಹೋಗು ಅನ್ನಲಿಲ್ಲ, ಏನೂ ಅನ್ನಲಿಲ್ಲ, ಏನೂ ಕೊಡಲಿಲ್ಲ. ಹಾಗೆ ಹೋದವ್ರಿ ಅವ್ವ. ಹಿಂಗೆ ಮಾಡ್ತಾರೆ. ಬಂದು 1-2 ದಿನ ನಿಂತ್ರೆ ನಮಗೂ ಖುಷಿ ಆದಂಗೆ ಆಗ್ತೈತ್ರಿ. ನಿಂದಿರ್ಲಿಲ್ಲ ಅಂದ್ರೆ ಬೇಸರ ಮಾಡಿ ಹೋಗ್ಬಿಡ್ತಾರೆ ನಮಗೂ. ಇನ್ನು ನಮ್ಮ ಅಪ್ಪ ಬಂದರೆ ನಿಂದಿರ್ತಾನೆ ರೀ. ಅಪ್ಪ ಬಂದರೆ ಒಂದು 4-5 ದಿನ ನಿಂದಿರ್ತಾನೆ. ಮಾತಾಡೋದು 2-3 ದಿನ ಏನಾರ ಅಡುಗೆ ಅದು ಮಾಡಿ ಏನಾರ ವಿಶೇಷ ಅಡುಗೆ ಮಾಡೋದಾಗ್ತೈತೆ ರೀ. ಇವು ಅವ್ವ ನಿಂದ್ರಂಗೆ ಇಲ್ಲರಿ, ಬರೋಣ ಹೋಗೇ ಬಿಡ್ತಾರೆ. ಅದಕ್ಕೆ ಜಾಸ್ತಿ ಹೆಣ್ಮಕ್ಳಿಗೆ ತಂದೆ ಮ್ಯಾಗ ಜಾಸ್ತಿ ಪ್ರೀತಿ ಅನ್ಬೋದು ನೋಡ್ರಿ. ಯಾಕಂದ್ರೆ ನಮ್ಮ ಅಪ್ಪಾರು ನಿಂತ್ರಂದ್ರೆ ನಮ್ಗೆ ಖುಷಿ ಆದಂಗೆ ಆಗ್ತೈತ್ರಿ. ಅವ್ವ ಬಂದರು ನಿಂದ್ರಂಗಿಲ್ಲ ರೀ. ರಾತ್ರಿ ಬಂದ ಮುಂಜಾನೆ ಹೋಗ್ತಾಳ. ಮನ್ಯಾಗ ಕೆಲಸ ಅಲ್ಲಿ ಮನೆಯದು ನಿಂದಿರ್ತೈತವ. ಶಾವ್ಗೆ ಮಾಡಿಸೋದೈತಿ, ಖಾರ ಕುಟ್ಸಿದ್ವಿ ಮೊನ್ನೆ. ಮತ್ತು ಇನ್ನೂ ಏನೇನೋ ಕೆಲಸ ಅದಾವ ಅನ್ನಕತ್ತಾರೆ. ಎಲ್ಲ ಮಕ್ಕಳಿಗೆ ಸೊಸ್ತ್ಯಾರಿಗೆ ಎಲ್ಲ ಹೆಣ್ಮಕ್ಳಿಗೆ ಕಟ್ಟಾಕ ಎಲ್ಲ ಬ್ಯಾಸ್ಗ್ಯಾಗನ ಇದು ಮಾಡ್ಕೋತಾರೆ. ಕುರುಡಿಗೆ ಮಾಡೋದು, ಶಾವ್ಗೆ ಮಾಡಿಸೋದು, ಖಾರ ಕುಟ್ಸೋದು, ಕಡ್ಲಿ ಬ್ಯಾಳೆ ಒಡಿದು. ಕಡ್ಲಿ ತೊಗೊಂಡು ಬಂದಾರೆ ನಮಗೂ ಒಂದು ಸ್ವಲ್ಪ. ಕಡ್ಲಿ ಒಡೆದು ಕೊಡ್ತೀನಂದರೆ ನಾನು ಬೇಡವ, ಇಲ್ಲೆಲ್ಲಿ ನಮ್ಮ ಮನ್ಯಾಗ ಕಲ್ಲಿಲ್ಲ, ಏನೂ ಇಲ್ಲ. ಗಿರ್ನಿ ಹೋಗಿ ಹಾಕೋಸ್ಕೊಂಬಂದು ಹೋಗೋಣ ಒಡೆದು ಕೊಡ್ತಾರೆ. ಯಾಕೆ ತಂದಿದ್ದಿ, ಸುಮ್ಮನೆ ನಮ್ಮ ಮನ್ಯಾಗಾರ ಯಾರು ತಿನ್ನೋರ್ದಾರ ಹಿಂಗೆಲ್ಲ ಹೇಳಿದೆ ರೀ. ಆದರೂ ಮನುಷ್ಯಾಗ ಹೆಂಗಂದ್ರೆ ಹೆಣ್ಮಕ್ಳ ಕಡೆ ಬರೋ ಮುಂದೆ ಎಲ್ಲ ಕಟ್ಕೊಂಡು ಬರೋದ್ರೆ ನಮ್ಮ ಮನ್ಯಾಗ ಏನಾರು ಇದ್ರೆ ಕೊಡೋದಾಕೈತ್ರಿ. ಏನೂ ಇರ್ಲಾರ್ದಾಗ ಏನೂ ಕೊಟ್ಟು ಕಳ್ಸೋದಾಗೋದಿಲ್ಲ ರೀ.
ನನಗೆ ಅದೊಂದು ಬೇಸರ ಆದಂಗೆ ಆಗ್ಬಿಡ್ತೈತೆ ನೋಡಿರಿ. ಬರಾಗ ಅವ್ರು ಎಷ್ಟು ಹೊತ್ಕೊಂಡ್ಬಂದಿರ್ತಾರೆ, ಹೋಗಾಗ ಏನೂ ಇಲ್ಲ ಅಂತ ಖಾಲಿ ಕೈ ಚೀಲ ಕೊಡೋದಂದ್ರೆ ನಮ್ಮ ಮನ್ಯಾಗ ಏನಾರು ಇದ್ರನ ಕೊಡ್ಬೇಕ್ರೆ. ಈಗ ಹುಡುಗರು ಹೊಂಟಿದ್ದು ಅಂದ್ರೆ ಅವ್ರಿಗೆ ಏನಾರು ತಿನ್ನಾಕದು ಕೊಡ್ತಿದ್ದೆ ರೀ. ಈಗ ಅವ್ವ ಒಬ್ಬಾಕಿನ ಹೊಂಟಾರೆ, ಏನೂ ಕೊಡಲಿಲ್ಲ ರೀ. ಅವರು ಇಬ್ಬರು ನಿಂತಾರ್ರಿ ಇಲ್ಲಿ. ಅಕ್ಕಿ ಬಾಬು ಹೋಗ್ತೀನಿ ಅನ್ನಕತ್ತಾರೆ. ನಾ ಅಲ್ಲಿದ್ದಾನ ಅವ್ರು ನಿಂದಿರ್ತಾನ ಕರ್ಕೊಂಡು ಬಂದಾರೆ. ಹೋಗಕತ್ತಾನ, ನಾ ಬ್ಯಾಡ ಅಂದೆ ರೀ. ನಮ್ಮ ಮನೆಯವ್ರಿಗೆ ಕೂಡ ಹೇಳಲಾರ್ದನ ಹೋಗ್ಬಿಟ್ಟಾರೆ. ಅವ್ವ ಸಂಜೆ ಬಂದು ಅವರು ಕೂಡ ಬೈಯಾಕತ್ಬಿಟ್ರಿ ನನಗೆ. ಒಮ್ಮೆ ಹೋಗು ಮುಂದೆ ಬರೋದಾರೆ ಯಾಕೆ ಹಿಂಗೆ ಒಂದಿನ ನಿಂದ್ರಂಗಿಲ್ಲ ಬಿಡಂಗಿಲ್ಲ, ಬರೋಣ ಹೋಗಿಬಿಡ್ತಾರೋ ತನ್ನಕತ್ರೆ. ಅವ್ರ ಕೆಲಸ ಅವ್ರಿಗೆ ರೀ. ಹೆಣ್ಮಕ್ಳು ಎಲ್ಲಿ ನಿಂದ್ರಕ್ಕೆ ಸಾಧ್ಯ ಇಲ್ಲ ರೀ. ಮನ್ಯಾಗ ಈಗ ಅಪ್ಪನೊಬ್ಬರನ್ನ ಬಿಟ್ಟು ಬಂದಿರ್ತಾರೆ, ಅಪ್ಪನ ವ್ಯವಸ್ಥೆ ಮಾಡಬೇಕು. ಅದು ಸ್ವಲ್ಪ ಗಾಡಿ ಮೇಗಿನ ಬಿದ್ದು ಕಾಲಿಗೆ ಪೇಟ್ ಹಚ್ಕೊಂಡಾರತ್ರೆ. ಅವ್ರಿಗೆ ಜಳಕಕ್ಕೆ ನೀರು ಆಪಾರಕ್ಕೆ ಅಷ್ಟು ಕೊಡೋದು. ಈಗ ಸೊಸ್ತ್ಯಾರಿದ್ರು ಮೇರಿ ಅವ್ರ ಜೋಡಿ ಇದ್ದಂಗೆ ಅನ್ಸಂಗಿಲ್ಲ ರೀ. ಅದಕ್ಕೆ ನೋಡಿ ಸ್ನೇಹಿತರೆ, ಹೆಣ್ಣಿಗೆ ತವ್ರ ಮನೆ ಇರ್ಬೇಕು ರೀ, ಕಷ್ಟ ಸುಖ ಹಂಚ್ಕೊಳಕ್ಕೆ. ಮತ್ತು ನನಗೆ ಯಾಕೋ ಬೇಸರ ಆದಂಗೆ ಆಗಕತ್ತಿತ್ತು ರೀ 2-3 ದಿನ. ಬರೋಣ ಈಗ ನಮ್ಮ ತಮ್ಮನ ಮಕ್ಳು ಬರೋಣ ಖುಷಿ ಆದಂಗೆ ಆಗೈತೆ ರೀ. ಕೆಲಸ ಮಾಡೋದು, ಮಾತಾಡೋದು ಅವ್ರ ಜೊತೆ ಎಲ್ಲ ಒಂದೊಂದು ಟೆನ್ಷನ್ನ ಮರ್ತಂಗೆ ಆಗ್ಬಿಡ್ತೈತೆ ರೀ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅದು ಕೆಲ್ಸಕ್ಕೆ ಕೂಡ ಹೋಗೋಕ್ಕಾಗಲಿಲ್ಲ, ನನಗೆ ಹುಷಾರು ತಪ್ಪಿದಂಗಾಗಿ. ಈಗ ಮಕ್ಕಳನ್ನ ಇವ್ರನ್ನ ನೋಡ್ಕೋತಾ ಅಡುಗೆ ಕೆಲಸ ಮಾಡೋದು, ಬಟ್ಟೆ ಹೊಲಿದು, ಆಡ ನೋಡ್ಕೋದು, ಇದು ಆಗಿಬಿಡ್ತೈತೆ ರೀ ಟೈಮ್ ಪಾಸ. ಬರೀ ಸ್ನೇಹಿತರೆ, ಸಂಜೆ ಮತ್ತು ನಾನು ಆಡ ಬಿಡಬೇಕು. ಆಡ ಬಿಟ್ಟು ಅಡುಗೆ ಮಾಡ್ಬೇಕ್ರಿ. ಮತ್ತು ನೈಟ್ ಹೋಗಿ ಸಿಕ್ಕಾಪಟ್ಟೆ ಸೆಕೆ ಆಗ್ಲಕತ್ತದ್ರಿ ಪತ್ರಸ್ದಾಗರೆ. ಕೂಡೋಕ್ಕಾಗ್ತಾನೆ ಇಲ್ಲ ರೀ. ಬಟ್ಟೆ ಅಂತೂ ಏನೂ ಹೊಲಿಯೋಕ್ಕಾಗ್ತಾ ಇಲ್ಲ ರೀ ನನಗರೆ. ಮಸೀನ ಮನೆಗೆ ತೊಗೊಂಡು ಹೋಗ್ಲಿ ನಂಗೆ ಆಗ್ಬಿಟ್ಟೈತೆ ರೀ. ನೈಟ್ ಮನ್ಯಾಗರೆ ಅಲ್ಲೇ ರೀ ಹೊಲಿಲಾಕೆ ಬರ್ತೈತೆ ರೀ ಬಟ್ಟೆ. ಇವತ್ತಿನ ಡೇ ಹೆಂಗೆ ಹೋಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಆದಷ್ಟು ಲೈಕ್ ಮಾಡಿ. ಮತ್ತು ಹೆಣ್ಮಕ್ಳಿಗೆ ತಾಯಿ ತಂದೆ ಇಂಥವ್ರ ಮನೆಯಿಂದ ಯಾರಾದರೂ ಬಂದ್ರಂದ್ರೆ ಖುಷಿ ಆಗ್ತೈತಿ. ನಿಮಗೂ ಈ ಖುಷಿ ಹಂಚ್ಕೋರಿ ನನ್ನ ಜೊತೆ. ಕಮೆಂಟ್ ಮಾಡಿರಿ. ಅವ್ವಾರ ಮುಖನ ತೋರ್ಸೋಕ್ಕಾಗಲಿಲ್ಲ ಸ್ನೇಹಿತರೆ, ಯಾಕಂದ್ರೆ ಮನ್ಕೊಂಡಿದ್ರಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಇರ್ತಾರತ್ತ ಅಂದ್ಕೊಂಡು ನಿವಾಂತ ಮಾಡಿ ನಾನು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸಡನ್ಲಿ ಮಧ್ಯಾಹ್ನ ಬಸ್ಸಿಗೆ ಹೋಗ್ಬಿಟ್ರೆ. ನಮ್ಮ ಬಾಬು ಇವತ್ತು ಭಾಳ ಕೆಲಸ ಮಾಡ್ಯಾರಿ. 2-3 ಸಲ ಕಸ ಹೊಡ್ಗೋದು, ಬಾಂಡೆ ತೊಳೆದು, ಮತ್ತು ರಂಗೋಲಿ ಹಾಕೋದು. ಹೆಣ್ಮಕ್ಳು ಮನ್ಯಾಗ ಇರ್ಬೇಕು ರೀ. ನನಗೆ ಇವ್ರು ಯಾವಾಗಾರ ಒಂದು ಬಂದು ಹೋದ್ರೆ ಎಷ್ಟು ಖುಷಿ ಆದಂಗೆ ಆಗ್ತದೆ. ನಮ್ಮ ಹೊಟ್ಟಿಲೇ ಹುಟ್ಟಿದ್ದು ಮಕ್ಕಳಿದ್ದವ್ರಿಗೆ ಅವ್ರು ತೀರಾ ಡಬಲ್ ಖುಷಿ ಪಡ್ತಿರ್ತಾರೆ. ಯಾವಾಗಾರ ಒಂದು ಬಂದವ್ರಿಗೆ ಇಷ್ಟು ನನಗೆ ಖುಷಿ ಆಗ್ತೈತೆ. ದಿನಾನು ಮನೆ ಕೆಲಸ ಮಾಡ್ಕೋತ ಹೆಣ್ಮಕ್ಳು ಮನ್ಯಾಗಿದ್ರಂದ್ರೆ ಹೆಂಗೆ ಹೋಗ್ತೈತೆ ಟೈಮಾಗಿ ಗೊತ್ತಾಗಂಗಿಲ್ಲ ಅವ್ರಿಗೆ. ಅದಕ್ಕೆ ರೀ ಸ್ನೇಹಿತರೆ, ಹೆಣ್ಣು ಮಕ್ಕಳು ಇರ್ಬೇಕು ರೀ. ಹೆಣ್ಮಕ್ಳು ಇದ್ರನ ಏನೋ ಹೆಣ ಸಿಂಗಾರ ಅಂತಾರೆ. ಮತ್ತು ಮನೆ ಕಳಕಳಿ ಇರ್ತೈತೆ ರೀ. ಹೆಣ್ಣಿದ ಮನೆಗೆ ಕನ್ನಡಿನ ಬೇಕಾಗೋದಿಲ್ಲ ಅಂತ ಅನ್ನೋದು ನೋಡ್ರಿ. ಯಾಕಂದ್ರೆ ಯಾವತ್ತೂ ಕನ್ನಡಿ ನೋಡ್ಕೊಂಡಂಗೆ ಹೆಣ್ಮಕ್ಳು ಮನಿನ ಕೆಲಸ ಸ್ವಚ್ಛ ಮಾಡ್ಕೋತಿರ್ತಾರೆ. ಕನ್ನಡಿಯಾಗ ನಮ್ಮ ಮುಖ ಹೆಂಗೆ ಸ್ವಚ್ಛ ಕಾಣ್ತಿರ್ತೈತಿ ಆ ಥರನ. ಬರೀ ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನಗೆ ನೈಟ್ ಹೋಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಧ್ಯಾಹ್ನದ ಏನೋ ಒಂದು ಮೋಟಿವೇಶನ್ ವಿಡಿಯೋ ಮಾಡಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಅದಕ್ಕೆ ವಾಯ್ಸ್ ಓವರ್ ಕೊಡಕತ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಸ್ನೇಹಿತರೆ ನಾಳೆ.